ನಮಸ್ತೆ ಎಲ್ರಿಗೂ. ಅಮೃತಧಾರೆ ಸೀರಿಯಲ್ ಇವತ್ತಿನ ಎಪಿಸೋಡಿಗೆ ಏನಾಗುತ್ತೆ ನೋಡುವ. ಇಲ್ಲಿ ಭೂಮಿಕಾ ಬಂದು ಗೌತಮಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ನೀವು ಈ ಥರ ಟೆನ್ಷನ್ ಮಾಡ್ಕೋಬೇಡಿ, ಅವರು ಹೇಳಿದ್ರಲ್ಲ ಆಕಸ್ಮಿಕವಾಗಿ ಗಾಯ ಆಗಿದೆ, ಪೆಟ್ಟಾಗಿದೆ ಅಂತ, ಅದನ್ನ ಇಲ್ಲಿಗೆ ಬಿಟ್ಬಿಡಿ, ನೀವು ಎಲ್ರಿಗೂ ಸಮಾಧಾನ ಮಾಡುವವರು, ಆದರೆ ನೀವೇ ಈ ಥರ ಆದರೆ ಹೇಗೆ ಅಂತ. ಆವಾಗ ಗೌತಮ್ ಹೇಳ್ತಾನೆ, ನಾನು ಹೇಗೆ ಸಮಾಧಾನ ಮಾಡದೇ ಇರಲಿ, ಅದು ಯಾರು ಬೇಕಂತಲೇ ಮಾಡಿರೋದು, ಹಾಗೆ ನನಗೆ ನೀವು ಹೇಗೆ ಹಾಗೆ ಆನಂದನು ಇದನ್ನ ಹೇಗೆ ನಾನು ಬಿಡಲಿ ಅಂತ ಹೇಳ್ತಾರೆ. ಏನು ಆಗಬೇಕಿತ್ತು ಹೇಳಿ, ಅವನು ಏನಾದರೂ ಆಗಿದ್ದರೆ ಅಂತಲೇ ಅಂದ್ಕೊಂಡೇ ನನಗೆ ಒಂಥರ ಆಗುತ್ತೆ, ನನ್ನ ಮೈ ನಡುಗುತ್ತೆ, ಅಂಥದ್ರಲ್ಲಿ ಈ ಥರ ಎಲ್ಲ ಆಗಿದೆ ಅಂತ. ಅದಕ್ಕೆ ಭೂಮಿಕಾ ಹೇಳ್ತಾಳೆ, ನೀವು ಅವರಿಗೆ ಈಗ ಏನೂ ಆಗಿಲ್ಲ, ಅವರ ಜೀವಕ್ಕೆ ಏನೂ ಅಪಾಯ ಇಲ್ಲ ಅಂತ ಅಂದ್ಕೊಂಡು ಸಮಾಧಾನ ಇರಬೇಕಲ್ವ ಅಂತ. ಹಾಗೆ ಗೌತಮ್ ಹೇಳ್ತಾನೆ, ಅವನು ಅಲ್ಲಿಗೆ ಯಾಕೆ ಹೋದಂತ ಅದೇ ನನಗೆ ಡೌಟು. ಭೂಮಿಕೆ ಹೇಳ್ತಾರೆ, ಯಾಕೆ ಡೌಟು, ಅವನು ಏನೋ ಮುಚ್ಚಿಡ್ತಿದ್ದಾನೆ ನನ್ನ ಹತ್ರ, ಅವನಿಗೆ ನನಗೆ ಟೆನ್ಷನ್ ಆಗುತ್ತೆ, ಬೇಜಾರಾಗುತ್ತೆ ಅಂತ ಅವನು ವಿಷಯ ಮುಚ್ಚಿಡ್ತಾನೆ, ಬಟ್ ಅಲ್ಲಿ ಏನೋ ಬೇರೆಯೇ ವಿಷಯ ಇದೆ ಅಂತ. ಅವನು ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದಾನೆ, ಅದು ಮಾತ್ರ ನಿಜ ಅಂತ. ಅದಕ್ಕೆ ಭೂಮಿಕೆ ಹೇಳ್ತಾಳೆ, ಇದನ್ನು ಬಿಟ್ಬಿಡಿ, ನೀವು ಅತಿಯಾಗಿ ಯೋಚನೆ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಇಲ್ಲ ಭೂಮಿಕಾ, ನಾನು ಇದನ್ನು ಇಲ್ಲೇ ಬಿಡಲ್ಲ. ಆವಾಗ ಭೂಮಿಕನಿಗೆ ಅನಿಸುತ್ತೆ, ನಾನು ಈ ವಿಷಯ ಈ ಥರ ಮಾಡಲಿಕ್ಕೆ ಹೋಗಬಾರ್ದಿತ್ತು, ಅದು ಎಲ್ಲಿಗೆ ಹೋಗ್ತಾ ಇದೆ ಅಂತ. ಇಲ್ಲಿ ಭೂಪತಿ ಮತ್ತು ಜಯದೇವ್ ಮಾತಾಡ್ತಾ ಇರ್ತಾರೆ. ಆವಾಗ ಭೂಪತಿ ಹೇಳ್ತಾರೆ, ಇದು ನೆಟ್ವರ್ಕ್ ಅಂತ. ಅದಕ್ಕೆ ಜಯದೇವ್ ಹೇಳ್ತಾನೆ, ನೀವು ಯಾರ ವಿಷಯಕ್ಕೆ ಹೋಗಿದ್ರೂ ತೊಂದರೆ ಇಲ್ಲ, ಆದರೆ ಆನಂದ್ ವಿಷಯಕ್ಕೆ ಹೋಗಿದ್ದರೆ, ಅಣ್ಣ ಚಿಕ್ಕ ವಿಷಯ ಆದರೂ ದೊಡ್ಡ ವಿಷಯ ಆದರೂ ಇಲ್ಲೇ ಬಿಡಲ್ಲ ಅಂತ. ಆನಂದ್ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಜಯದೇವ್ ಹೇಳ್ತಾನೆ. ನನಗೆ ನಿನ್ನ ಅಣ್ಣ ಬೇಕಿರೋದು ಆನಂದಲ್ಲ, ಈಗ ಯುದ್ಧ ವಿರಾಮ ಅಂತ ಇದ್ದೀನಿ ಅಂತ. ತುಂಬ ದೊಡ್ಡ ಭೇಟಿನೇ ಮಾಡ್ತಾ ಇದ್ದೀನಿ, ಹೌದು, ಅದಕ್ಕೆ ತಯಾರಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಭೂಪತಿ. ಹೌದು, ತಿಮಿಂಗಲನ ಇದಕ್ಕೆ ದೊಡ್ಡ ಭೇಟಿನೇ ಬೇಕಾಗುತ್ತೆ ಅಂತ ಜಯದೇವ್ ಹೇಳ್ತಾನೆ. ಇವಾಗ ಬಲೆ ಎನಿತಾ ಇದ್ದೀನಿ, ಒಂದು ಸಲ ಬಲೆ ರೆಡಿ ಆಗಲಿ, ಆಮೇಲೆ ನಿನ್ನ ಅಣ್ಣ ನಾನು ಯಾವ ಥರ ಬಲೆ ಬೀಸ್ತೀನಿ ಅಂತ ನೋಡ್ತಾ ಇರು ಅಂತ ಭೂಪತಿ ಹೇಳ್ತಾರೆ. ಜಯದೇವ್ ಹೇಳ್ತಾನೆ, ಈಗ ನೀವು ಏನು ಸ್ಕೆಚ್ ಮಾಡ್ತಿದ್ದೀರ ಅಂತ ಸ್ವಲ್ಪ ರಿವೀಲ್ ಮಾಡಿ ಅಂತ. ಅದಕ್ಕೆ ನಿಮ್ಮ ಅಣ್ಣನ ಆಸೆ ಚಿಕ್ಕರೋ ಡೈಲಿ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಮಲ್ಲಿ ಮತ್ತೆ ದಿಯನ್ ಮನೆಗೆ ಬರ್ತಾಳೆ. ಅದಕ್ಕೆ ಕೇಳ್ತಾಳೆ, ದಿಯ ಏನು ಮತ್ತೆ ಬಂದಿದೆಯಾ, ನನ್ನ ಗಂಡನ ಮತ್ತೆ ಬಿಟ್ಕೊಡು ಅಂತ ಹೇಳಿ ಗೋಗರೆ ಅಲ್ಲಿಕ್ಕ, ನಿನ್ನ ಗಂಡನನ್ನು ನಾನು ಬಿಟ್ಕೊಡಲ್ಲ, ಹೋಗು ಔಟ್ ಅಂತ ಹೇಳ್ತಾಳೆ. ಅದು ಆ್ಯಕ್ಚುಲಿ ಮಲ್ಲಿ ಬಂದಿರೋದು ಹಿಡ್ಕೊಂಡು ಸರಿಯಾಗಿ ಬಾರಿಸ್ಲಿಕ್ಕೆ, ಅವಳು ಯಾವುದೇ ಥರ ಕ್ಷಮೆ ಕೇಳಲಿಕ್ಕೆ ಅಂತ ಬಂದಿರಲ್ಲ, ಅವಳು ಆ್ಯಕ್ಟಿಂಗ್ ಮಾಡಿಕೊಂಡೇ ಬಂದಿರೋದು. ಹಾಗೆ ಮಲ್ಲಿ ಒಳಗಡೆ ಬಂದು ಬಾಗಿಲು ಹಾಕ್ತಾಳೆ. ಅದಕ್ಕೆ ನೀನು ಯಾಕೆ ಬಂದಿ ಅಂತ ಕೇಳ್ತಾಳೆ. ಅದಕ್ಕೆ ಮಲ್ಲಿ ಹೇಳ್ತಾಳೆ, ನಾನು ಹೋಗಲಿಕ್ಕೆ ಮೊದಲು ನಾನು ಒಂದು ಸಲ ಕೇಳ್ತೀನಿ, ನನ್ನ ಗಂಡನ ಬಿಟ್ಕೊಡು ಅಂತ, ಅದು ಕನಸಲ್ಲೂ ಸಾಧ್ಯ ಇಲ್ಲ ಅಂತ ದಿಯ ಹೇಳ್ತಾಳೆ. ಏನು ಹೇಳ್ತಿದ್ದೆ, ಹೌದು, ನಿನ್ನ ಮೇಲೆ ಏನು ದೈವ ಮೆಟ್ಟಿದ್ದೆ ಅಂದ್ಕೊತೀನಿ, ಅದನ್ನು ಬಿಡಿಸ್ಬೇಕಾದ್ರೆ ಒಂಥರ ಮಾಡಬೇಕು, ಅದು ಮಾಡಿದರೆ ಕರೆಕ್ಟ್ ಹೋಗುತ್ತೆ ಅಂತ ಹೇಳಿ ಸರಿಯಾಗಿ ಬಾರಿಸ್ತಾಳೆ. ನಿನಗೆ ನನ್ನ ಗಂಡನೇ ಬೇಕಂತ ಸರಿಯಾಗಿ ಬಡಿತಾಳೆ ದಿಯನಿಗೆ ಮಲ್ಲಿ. ಹಾಗೆ ಇಲ್ಲಿ ಜೀವ ಎಲ್ಲರನ್ನು ಡೈನಿಂಗ್ ಟೇಬಲಲ್ಲಿ ಕೂತ್ಕೊಳಿಸಿ ಒಂದು ಪಾರ್ಟಿ ಇದೆ ಅಂತ ಹೇಳ್ತಾನೆ. ಏನು ಪಾರ್ಟಿ ಅಂತ ಕೇಳಿದಾಗ ಗೆಸ್ ಮಾಡಿ ಅಂತ ಹೇಳ್ತಾರೆ. ಆವಾಗ ಅವರ ಅಪ್ಪ ಹೇಳ್ತಾರೆ, ಐಸ್ ಕ್ರೀಮ್ ಪಾರ್ಟಿ. ಹೌದು, ಈ ಥರ ಪಾರ್ಟಿ ಮಾಡಿದ್ರೆ ತುಂಬ ದಿವಸ ಆಯಿತು, ಅಪೇಕ್ಷೆ ಬೇರೆ ಬಂದಿದ್ದಾಳೆ, ಅದಕ್ಕೆ ಪಾರ್ಟಿ ಮಾಡು ಅಂತ ಹೇಳ್ತಾನೆ. ಹಾಗೆ ಎಲ್ರಿಗೂ ಖುಷಿಯಾಗುತ್ತೆ ಐಸ್ ಕ್ರೀಮ್ ಪಾರ್ಟಿ ಅಂತ. ಹಾಗೆ ಅಪೇಕ್ಷೆ ಹೇಳ್ತಾಳೆ, ಅನ್ನ ಮತ್ತೆ ಮೊದಲಿನಾಗೆ ಆಗಿದ್ದಾನೆ ಅಂತ, ಡಬಲ್ ಪಾರ್ಟಿ ಅಂತ ಎಲ್ಲರೂ ಖುಷಿಯಿಂದ ಇರ್ತಾರೆ. ಹಾಗೆ ಜೀವ ಎಲ್ಲರ ಹತ್ರ ಸಾರಿ ಕೇಳ್ತಾನೆ, ನಾನು ನಿಮ್ಮನ್ನು ತುಂಬ ಇದರಲ್ಲಿ ನೋಡಿಕೊಂಡೆ, ಹಾಗೆ ನನಗೆ ಗೊತ್ತಾಗಿದೆ ನಂದು ತಪ್ಪು ಮಾಡಿದ್ದೀನಿ ಅಂತ, ಹಾಗೆ ನಿಮ್ಮನ್ನು ಮನೆಯಿಂದ ಹೊರಗಡೆನೂ ಹಾಕಿದೆ, ತುಂಬ ಪಶ್ಚಾತ್ತಾಪ ಆಗುತ್ತೆ ಅಂತ ಜೀವ ಹೇಳ್ತಾನೆ. ಹಾಗೆ ಅವರಪ್ಪ ಹೇಳ್ತಾರೆ, ನಿನಗೆ ನಿನ್ನ ತಪ್ಪು ಏನಂತ ಗೊತ್ತಾಯ್ತಲ್ಲ, ಎಲ್ಲರೂ ಮನುಷ್ಯರು ತಪ್ಪು ಮಾಡ್ತಾರೆ, ಅದರ ತಪ್ಪನ್ನು ತಿದ್ಕೊಂಡು ಮತ್ತೆ ಕರೆಕ್ಟ್ ಆಗೋದು ಒಳ್ಳೆ ಗುಣ, ನೀನು ನೆಕ್ಸ್ಟ್ ಯಾವತ್ತೂ ನೀನು ತಪ್ಪು ಮಾಡಲ್ಲ ಅಂತ ಹೇಳ್ತಾರೆ. ಮಲ್ಲಿ ಬೈತಾಳೆ, ಏನೇ ವಯ್ಯಾರವಾಗಿದೆ, ಚೆನ್ನಾಗಿದೆಯಾ ಅಂತ, ಕಂಡವರ ಗಂಡನ ಮೇಲೆ ಕಣ್ಣಾಕ್ತಿ ಅಂತ ಸರಿಯಾಗಿ ಬೈತಾಳೆ, ಸರಿಯಾಗಿ ಹೊಡಿತಾಳೆ. ನಿನ್ನ ಚೆನ್ನಾಗಿರೋ ಮುಖಕ್ಕೆ ಏನಾದರೂ ಹಾಕಿದ್ರು ಅದು ಉಳಿಯಲ್ಲ, ಹಾಗೆ ಅಂದ ಚಂದ ಎಲ್ಲ ವಯಸ್ಸಿರುವ ತನಕ ಮಾತ್ರ, ಆಮೇಲೆ ನಿನ್ನ ಗುಣ ಮಾತ್ರ ಇರುವುದು ಅಂತ ಹೇಳ್ತಾಳೆ. ನಿನ್ನ ವಯ್ಯಾರ ಇಟ್ಕೊಂಡು ನನ್ನ ಗಂಡನೇ ಬೇಕಿತ್ತ ನಿನಗೆ, ಊರಲ್ಲಿ ಎಷ್ಟೋ ಹುಡುಗರಿದ್ದರೆ ಅವರು ಯಾರು ಸಿಕ್ಕಿಲ್ವ ಅಂತ ಸರಿಯಾಗಿ ಬೈತಾಳೆ ಮಲ್ಲಿ. ತಿದ್ಕೊಳ್ಳಿಕ್ಕೆ ಟೈಮ್ ಕೊಡ್ತೀನಿ, ಮತ್ತೇನಾದರೂ ನನ್ನ ಗಂಡನ ಹಿಂದೆ ಬಂದರೆ ಗ್ರಾಚಾರ ಬಿಡಿಸ್ತೀನಿ ಅಂತ ಬೈತಾಳೆ ಮಲ್ಲಿ.
ಹಾಗೆ ಏನು ಹೇಳಿದ್ದಿ, ನಾನು ಕುಂಕುಮ ಇಟ್ಕೊಂಡಿದ್ದೀನಿ, ಹೂವು ಹಾಕಿದ್ದೀನಿ, ತಾಳಿ ಹಾಕಿದ್ದೀನಿ ಅಂತ ಏನೇನು ಹೇಳಿದ್ಯಲ್ಲ ಅಂತ ಅದರ ಮಹತ್ವ ಹೇಳ್ತಾಳೆ. ಅದರ ಮಹತ್ವ ಎಲ್ಲ ಗೊತ್ತಿರೋದು ಹೆಣ್ತನ ಅನುಭವಿಸೋರಿಗೆ ಮಾತ್ರ, ನಿನ್ನ ಥರ ಊರು ಬಿಟ್ಟವರಿಗೆಲ್ಲ ಅಂತ ಹೇಳ್ತಾಳೆ. ಹಾಗೆ ಇಲ್ಲಿ ಭೂಪತಿ ಮನೆಗೆ ರೈಡ್ ಆಗಿರುತ್ತೆ, ನೀವು ಟ್ಯಾಕ್ಸ್ ಎಲ್ಲ ಕಟ್ಟಿಲ್ಲ ಅಂತ. ಅವರು ಫೋನ್ ಮಾಡ್ತೀನಿ ಅಂತ ಹೇಳಿದ್ರೆ ಫೋನ್ ಎಲ್ಲ ಅಲ್ಲಿ ತನಕ ನಮ್ಮೆಲ್ಲ ಇರುತ್ತೆ, ನೀವು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗೆ ರೈಡ್ ಅವರು ಹೇಳ್ತಾರೆ ಗೋಲ್ಡ್ ಮತ್ತು ಹಣ ಎಲ್ಲ ಸಿಗುತ್ತೆ, ಇದು ಎಲ್ಲಿಂದ ಬಂತು ಎಲ್ಲ ಅವರು ಡೀಟೇಲ್ ಎಲ್ಲ ಹೇಳ್ತಾ ಇರ್ತಾನೆ. ಆದರೂ ಅವರು ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಸುಜನ್ ಗೌತಮ್ದು ಅಮ್ಮ ಮತ್ತು ತಂಗಿಯನ್ನೆಲ್ಲ ಮದ್ದು ಆಯುರ್ವೇದ ಮದ್ದು ಮಾಡ್ತಾ ಇರ್ತಾರೆ. ಅಲ್ಲಿಂದ ಕರ್ಕೊಂಡು ಬರ್ತಾನೆ. ಆಮೇಲೆ ಗೌತಮ್ ಹೇಳ್ತಾನೆ ತುಂಬ ಥ್ಯಾಂಕ್ಸ್, ತುಂಬ ಕೇರ್ ಮಾಡಿ ಕರ್ಕೊಂಡು ಬಂದದಕ್ಕೆ ಅಂತ. ಹಾಗೆ ಗೌತಮ್ ಸುಧನ್ ಹತ್ರ ಏನು ಹೇಳಿದ್ರು ಡಾಕ್ಟ್ರ್ ಅಂತ ಕೇಳ್ತಾನೆ. ಅದಕ್ಕೆ ಅಮ್ಮನಿಗೆ ಚಿಕಿತ್ಸೆ ಕೊಟ್ಟಿದ್ದ, ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ, ಹಾಗೆ ಇನ್ನೂ 7 ಸಲ ಕೊಟ್ಟರೆ ಅವರಿಗೆ ಮಾತು ಬರ್ಬೋದು, ಮೊದಲಿನ ಮೆಮೊರಿನೂ ಬರ್ಬೋದು ಅಂತ. ಹಾಗೆ ಭೂಮಿ ಕೇಳ್ತಾಳೆ, ಯುದ್ಧ ಗೆದ್ದು ಬಂದ ಹಾಗೆ. ಹೌದು, ನನಗೆ ಅಲ್ಲಿ ತುಂಬ ಖುಷಿಯಾಯಿತು, ಅಮ್ಮ ಅಲ್ಲಿ ಚೆನ್ನಾಗಿ ಆಗ್ತಾಳೆ ಅಂತಲೂ ಇಷ್ಟ ಆಯಿತು. ಹಾಸ್ಪಿಟಲ್ನು ತುಂಬ ಇಷ್ಟ ಆಯಿತು, ಒಳ್ಳೆ ಕೇರ್ ಮಾಡ್ತಾರಂತ ಹೇಳ್ತಾಳೆ. ಹಾಗೆ ಮಲ್ಲಿ ಹೇಳ್ತಾಳೆ, ನಿಮ್ಮ ಮಗು ಹೊರಗಡೆ ಬರೋ ಮೊದಲು ಅಮ್ಮ ಸರಿಯಾಗ್ತಾರೆ, ಹಾಗೆ ಡಾಕ್ಟ್ರು ನಿಮ್ಮ ಹೆರಿಗೆನೂ ಅವರು ಮಾಡ್ಬೋದು ಅಂತ ಹೇಳ್ತಾಳೆ. ಹಾಗೆ ಇಲ್ಲಿ ಶಕುಂತಲ ಅಣ್ಣ ಹೇಳ್ತಾನೆ, ನಮಗೆಲ್ಲ ಕಡೆಯಿಂದ ಪ್ರಾಬ್ಲಮ್ ಆಗ್ತಿದ್ದೆಲ್ಲ, ನಮಗೆ ನಮ್ಮದು ಕರೆಕ್ಟ್ ಟೈಮು ಕರೆಕ್ಟ್ ಇಲ್ಲ, ಎಲ್ಲ ಕಡೆಯಿಂದ, ಒಂದು ಕಡೆ ಭೂಮಿಕ, ಒಂದು ಕಡೆ ಅವರ ಅಮ್ಮ, ಎಲ್ಲರೂ ನಮ್ಮ ವಿರುದ್ಧ ಬರ್ತಾ ಇದ್ದಾರೆ, ಏನು ಮಾಡೋದು, ನಾವು ಸಿಕ್ಕಿ ಬೀಳ್ತೀವಲ್ಲ ಅಂತ. ಅದಕ್ಕೆ ಅವಳು ಭಾಗ್ಯನ ಕಥೆನೇ ನಾವು ಮುಗಿಸ್ಬೇಕು ಅಂತ ಶಕುಂತಲ ಸ್ಕೆಚ್ ಆಗ್ತಾಳೆ. ಯಾಕೆಂದರೆ ಅವಳು ಬದುಕಿದ್ರೆ ಇವರ ವಿಷಯ ಗೊತ್ತಾಗುತ್ತೆ, ಅವಳು ಬಾಯಿ ಬಿಟ್ಟರೆ ಅಂತ. ಅವಳಿಗೆ ಕರೆಕ್ಟ್ ಆಲ್ಮೋಸ್ಟ್ ಸರಿ ಆಗಿದ್ದಾರೆ ಅಂತ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಭಾಗ್ಯ ಈಗ ನಾಟಕ ಮಾಡ್ತಿದ್ದಾಳೆ, ಅವಳಿಗೆ ಸ್ವಲ್ಪ ಗೊತ್ತಾಗ್ತಾ ಇದೆ, ಬಟ್ ಇವರೆದುರು ನಾಟಕ ಮಾಡ್ತಿದ್ದಾಳೆ. ಯಾಕೆಂದರೆ ಇಲ್ಲಿ ಗೊತ್ತಾದರೆ ಏನಾದರೂ ಮಾಡ್ತಾರಾ ನನಗೆ ಅಂತ ಕಾಯ್ತಾ ಇದ್ದಾಳೆ. ಆ ಟೈಮಿಗೆ ಬದುಕಲಿಕ್ಕೆ ಸಾವಿರಾರು ದಾರಿ ಇದೆ ಅನ್ನೋ ಹಾಗೆ ಸಾಯಿಸ್ಲಿಕ್ಕೂ ಬೇರೆ ಬೇರೆ ದಾರಿ ಇದೆ, ಅದೇ ಥರ ಸಾಯಿಸಬೇಕು ಅಂತ ಹೇಳ್ತಾಳೆ. ಯಾಕೆಂದರೆ ಎಲ್ಲಿ ಇವಳು ಬಾಯಿ ಬಿಟ್ಟರೆ ಅಲ್ಲಿನೂ ಲಾಕ್ ಆಗ್ತಾರೆ, ಎಲ್ಲ ವಿಷಯ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಭೂಮಿಕನ್ ಹುಡುಕಿಕೊಂಡು ಹೋಗಿರೋ ವಿಷಯನ ಗೌತಮ್ ಏನಾದರೂ ಇಟ್ಕೊಂಡ್ರೆ ಅದು ಗೊತ್ತಾದರೆ ಅಲ್ಲಿನೂ ಅವರು ಇಟ್ಕೊಳ್ತಾರೆ. ಎಲ್ಲ ಕಡೆ ಇದಾದರೆ ಶಕುಂತಲ ಲಾಕ್ ಆಗೋ ಚಾನ್ಸಸ್ ತುಂಬ ಇದೆ. ಆ ಥರ ಆದರೆ ಈ ಸೀರಿಯಲ್ಲೇ ಮುಗಿಬೋದು ಅಂತ ಅಂದ್ಕೊಳ್ಬೋದು. ಯಾಕೆಂದರೆ ಆಮೇಲೆ ಏನೂ ಇಲ್ಲ ಇದರಲ್ಲಿ ಉಳಿಲಿಕ್ಕೆ. ಹಾಗೆ ಒಂದು ಕಡೆ ಭೂಪತಿಗೆ ರೈಡ್ ಮಾಡಿದ್ದು ಯಾರಂತನೂ ಗೊತ್ತಿಲ್ಲ, ಅವನು ಅಂದ್ಕೊಂಡಿರ್ತಾನೆ ಗೌತಮ್ ಅಂತ. ಆ್ಯಕ್ಚುಲಿ ಗೌತಮ್ ಆಗಿರಲ್ಲ, ಮೇ ಬಿ ಭೂಮಿಕಂದು ತಮ್ಮ ಇರ್ಬೋದು, ಜೀವ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಗೌತಮ್ ಆ ಟೆನ್ಷನಲ್ಲಿ ಅವನು ರೈಡ್ ಮಾಡಿಲ್ಲ, ಜೀವನಿಗೆ ಕೋಪ ಇದೆಯಲ್ಲ, ಇದರಲ್ಲಿ ರೈಡ್ ಮಾಡಿಸ್ತಾನೆ. ಹಾಗೆ ಭೂಪತಿ ಇಲ್ಲಿ ಫೋನ್ ಮಾಡಿ ಗೌತಮ್ ಕೇಳ್ತಾರೆ, ನಿನ್ನ ಕೆಲಸ ಅಂತ. ಅದಕ್ಕೆ ಗೌತಮ್ ಹೇಳ್ತಾನೆ, ನನ್ನದು ಕೆಲಸ ಅಲ್ಲ, ನಾನು ಆ ಥರ ಯಾವ ಟೈಮ್ ಇಲ್ಲ ನನಗೆ ಅಂತ. ಹಾಗೆ ಭೂಮಿ ಕೇಳ್ತಾಳೆ, ಅವರು ಜೈಲಿಂದ ಹೊರಗಡೆ ಬಂದ ಕೂಡಲೇ ಮಲ್ಲಿನೇ ನಿಮ್ಮ ಮಗಳು ಅಂತ ಹೇಳುವ ಅಂತ ಹೇಳ್ತಾನೆ. ಯಾಕೆಂದರೆ ಮಲ್ಲಿ ಅವನ ಮಗಳು. ಆ ಥರ ಆದರೆ ಈ ಸೀರಿಯಲ್ ಆಲ್ಮೋಸ್ಟ್ ಮುಗಿಬೋದು. ಮೇ ಬಿ ಒಂದೊಂದು ಥರ ಇವರು ಎಂಡ್ ಮಾಡೋ ಚಾನ್ಸಸ್ ಇದೆ ಅಂತ. ಅದಕ್ಕೋಸ್ಕರ ಮಲ್ಲಿಯ ಹೆಸರು ಹೇಳುವ ಚಾನ್ಸಸ್ ಇದೆ ಒಂದು ಸಲ ಭೂಪತಿ ಜೈಲಿಂದ ಬಂದಮೇಲೆ.